ನೋಡಿ ಗೌಡ್ಗೆರೆಗೆ ಹೋಗೋಕೆ ಇದೊಂದು ಗಾಡಿ ಮತ್ತೆ ಅದೊಂದು ಗಾಡಿನ ತಗೊಂಡು ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಅವ್ರ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಮುನ್ನೂರು ಇವಾಗ ರೆಡಿ ಆಗ್ತಾರೆ ಹೋಗೋಕೆ. ನಮ್ ಸೋದರ ಮಾವ ಗಾಯ್ಸ್, ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡಿದ್ದೀನಿ. ಸೊ ಇವಾಗ ಕಳ್ಸ ಎತ್ಕೊಂಡು ಅಕ್ಕ ಬರ್ತಾರೆ. ಅಕ್ಕನಿಂದ ಹೋಗ್ಬೇಕಂತೆ. ಅವಾಗ್ಲೇನೆ ನಾನು ಹೊಸ್ಲಿಂದ ಆಚೆ ಹೋಗ್ಬೇಕು, ಅಲ್ಲಿವರೆಗೂ ಹೋಗಂಗಿಲ್ಲ. ಸೊ ಬನ್ನಿ ಹೋಗೋಣ. ಅಕ್ಕ ಇವಾಗ ಕಳ್ಸನ ತಗೊಂಡ್ ಬರ್ತಾರೆ. ಶಾಲಕ ಮಸ್ತಾಗಿ ರೆಡಿಯಾಗಿ ಕಳಸ ಇಟ್ಕೊಂಡು ಹೋಯ್ತವ್ರಿ. ಹಿಮಾಲಯದಿಂದ ಬಂದಿದ್ದಾರೆ ಗುರುಜಿ. ಅದೇ ಹೇಳ್ತಾನೆ, ಬೇಕಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದಂತೆ. ಇಲ್ಲಿ ನೋಡಿ ಅಚ್ಚು ಎಷ್ಟು ಚೆನ್ನಾಗಿ ರೆಡಿ ಆಗೋಳೆ. ಅಚ್ಚು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ತಿರುಗು ಇವಾಗ ನೋಡಿ ಔಟ್ಫಿಟ್ ನೋಡಿ. ಇವಾಗ ಹೊರಡಕ್ಕೆ ಎಲ್ರು ಮೇಲೆಯಿಂದ ಹಿಡಿತಾನೆ ಇದ್ದಾರೆ. ಒಬ್ಬೊಬ್ರೆ ಎಲ್ಲರೂ ರೆಡಿ ಆಗಿದ್ದಾರೆ. ಇಲ್ಲಿ ಕಾರ್ ಡ್ರೈವರ್ ಇಲ್ಲಿದ್ದಾರೆ ನೋಡಿ, ಲೇಟಾಗಿ ಬಂದಿದ್ದಾರೆ. ಎಲ್ರು ಬೇಗ ಎದ್ದು ರೆಡಿ ಆದ್ರೆ ಇವರು ಲೇಟಾಗಿ ಬಂದಿದ್ದಾರೆ. ಇವರು ಅಲ್ಲಿ ದೇವರಿದೆ, ಸಾರಿ ಸ್ಟ್ಯಾಚು ಇದೆ. ಸ್ಟ್ಯಾಚು ಪಕ್ಕದಲ್ಲಿರೋ ರೂಮಲ್ಲಿ ಎಲ್ಲರೂ ಇಲ್ಲೇ ಉಳ್ಕೊಂಡಿದ್ದಾರೆ. ಸೊ ಇವಾಗ ಒಳಗಡೆ ಹೋಗೋಣ. ಇಲ್ಲಿ ಮುನ್ನೂಬ್ರು ಇದ್ದಾರೆ. ಇವಾಗ ಜಸ್ಟ್ ರೀಚ್ ಆದ್ವಿ ಎಲ್ರು. ಬ್ರೋ ನೆಕ್ಸ್ಟ್ ಏನು ಹೇಳಿ. ಹಾಯ್ ಗಾಯ್ಸ್, ಇವಾಗ ಬಂದ್ವಿ. ಜಸ್ಟ್ ಎಲ್ಲ ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು. ಅಲ್ಲಿಂದ ಜರ್ನಿ ಮಾಡಿದ್ವಿ, 2 hours ಜರ್ನಿ. ನಾವು ಬರೋಷ್ಟಲ್ಲಿ ಬೆಳಗಾಗಿದೆ. ಸೊ ಇವಾಗ ಎಂಗೇಜ್ಮೆಂಟ್ ಆಗಬೇಕು. ಸೊ ಅದಕ್ಕೆಲ್ಲ ವೇಟ್ ಮಾಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಬನ್ನಿ ಇವಾಗ ಎಂಗೇಜ್ಮೆಂಟ್ ನೋಡೋಣ ಹೇಗಿರುತ್ತೆ. ನೋಡಿ ಫ್ಯಾಮ್, ಇವಾಗ ಸಣ್ಣ ಅಕ್ಕನ ಮಾತಾಡ್ಸ್ಕೊಂಡು ಇಲ್ಲಿ ಅಕ್ಕ ಇಲ್ಲಿದ್ದಾರೆ. ಅಕ್ಕ ಫುಲ್ಲು ಬ್ರೈಟ್ ಆಗಿ ನಿಲ್ಸ್ತಾ ಇದ್ದಾರೆ. ಹಾಯ್ ಹೇಳಿ ಅಕ್ಕ. ಹಾಯ್ ಗೈಸ್, ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಮುನ್ನ ಒಂದೇ ಬ್ಲಾಗ್ ಅಲ್ಲಿ ಸೇರ್ತಿದ್ದೀವಿ. ಮತ್ತೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನೋಡಿ ಔಟ್ಫಿಟ್ ನೋಡಿ ಔಟ್ಫಿಟ್. ಎಂಗೇಜ್ಮೆಂಟ್. ಓ ಯುಕ್ತ ಹಾಯ್ ಹಾಯ್ ಮಾಡು ಅಲ್ಲಿ. ಚಳಿ ಮಸ್ತ್ ಆಗಿದ್ದೀರಾ ಅಕ್ಕ, ಸಾಕಾತ ಕಾಣಿಸ್ತಿದ್ದೀರಾ. ಮಸ್ತ್ ಕಾಣಿಸ್ತಿದ್ದೀರಾ ಅಕ್ಕ. ಹೆಂಗ್ ಕಾಣಿಸ್ತಾ ಇದಾರೆ ಅಂತ ಹಂಗೆ ಕಮೆಂಟ್ ಮಾಡ್ಬಿಡಿ ಎಲ್ರು. ಇದು ಅವ್ರ ಅಕ್ಕ, ನೀವು ಅಕ್ಕ ಅಲ್ವ ಅಕ್ಕ? ಅಕ್ಕ ಎಲ್ರು ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಅಕ್ಕ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾವು ಉತ್ತರ ಕರ್ನಾಟಕ ಕಡೆಯಿಂದ. ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ನಾ ಮಾತಾಡೋದು. ಇದು ನನ್ನ ಅಕ್ಕ, ನನ್ನ ಓನ್ ಸಿಸ್ಟರ್ ಇವಳು. ಅದು ನನ್ನ ಮಮ್ಮಿ ಲಕ್ಕ ಮರೆ. ಮತ್ತೆ ಇದು ನನ್ನ ಮಮ್ಮಿನ, ಅದು ನನ್ನ ಆಂಟಿ, ಇದು ನನ್ನ ದೊಡ್ಡಮ್ಮ. ಮೈಗೆ ಹೇಳ್ಕೊಳ್ಳಿ ಅಕ್ಕ. ಇದು ನನ್ನ ಮಮ್ಮಿ ಅದ್ ನನ್ನ ಆಂಟಿ, ಇದ್ ನನ್ನ ದೊಡ್ಡಮ್ಮ, ಇದ್ ನನ್ನ ಅತ್ತಿಗೆ, ಇದ್ ಅತ್ತಿಗೆ ಮಗಳು. ಬಾವಲ್ಲ ಏನಾಗ್ಬೇಕು ಇನ್ನು? ಮೈದ್ನ ಚೂರಿ ಶಿಷ್ಯ ಅವನು. ಅಚ್ಚು ನಾಚಿಕೆ ಹುಡುಗಿ ಆಗೋಗಿದ್ದಾನೆ ಅನ್ಸುತ್ತೆ. ಫೈನಲಿ ಎಲ್ಲರೂ ರೆಡಿ ಆಗಿದ್ದಾರೆ. ನಂಗೆ ಮ್ಯಾಚಿಂಗ್ ಹಾಕ್ಸ್ಬೇಕು ತಾನೆ. ರೆಡಿ ಆದ ನಂತರ ಸೊ ಇದನ್ನ ತೋರಿಸ್ಬಿಡಿ, ನಾನು ಹಿಂಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು. ಬಟ್ ಅವ್ರು ಹಿಂಗಿದ್ದಾರೆ ಅಂತ ತೋರಿಸಿ. ಅವ್ರು ಚೆನ್ನಾಗಿದ್ದಾರೆ, ನಾನ್ ಚೆನ್ನಾಗಿಲ್ವಾ? ನೀವು ಚೆನ್ನಾಗಿದ್ದೀರಾ, ನಿಮ್ಗಿಂತ ಚೆನ್ನಾಗಿ ನಮ್ಮ ಅಣ್ಣ ಇದಾರೆ. ಹೌದಾ? ನೋಡೋಣ ಬನ್ನಿ ನೆಕ್ಸ್ಟ್. ಅವ್ರು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿದ್ರೆ ನಂಗೂ ಖುಷಿನೇ ಬಿಡಿ ಅಲ್ವಾ? ಫುಲ್ಲು ಖುಷಿಯಾಗಿದ್ದಾರೆ ಅಲ್ಲ ಅಕ್ಕ? ಹೌದು ಅಕ್ಕ, ಬೀಳ್ತೀರಾ?
ನೋಡಿ ನೋಡಿ ಗೈಸ್, ನನ್ನ ಡ್ರಮ್ ಮೇಲೆ ಕೂರಿಸ್ತಿದ್ದಾರೆ ಇವರು. ಡ್ರಮ್ ಮೇಲೆ ನೆಕ್ಸ್ಟ್ ಮೂರ್ತಿ ಸಾರಿ ನಮ್ಮ ಜೊತೆಲಿ ತೆಗ್ಸಪ್ಪ, ಇದ್ರಲ್ಲಿ ದೂರ ಮಾಡಿ ಸಾಕು. ಹೌದು, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ರಲ್ಲ ಅಕ್ಕ. ನೋಡ್ಲಿಕ್ಕೆ ವೇಟ್ ಮಾಡ್ತಾ ಹಾಕೊಳ್ಳೋ ನಾವು ನಮಗೂ ಗೊತ್ತು. ನೆನೆ ನಮ್ಮ ಬಾಬಾಣ ಹೇಳ್ತು ಒಂದು ಜೊತೆಗೆ ಒಂದು ಫೋಟೋ ಹೊಡ್ಸ್ಕೊಬಿಡು. ಡ್ರಮ್ ಹೈಲೈಟ್ ಆಗ್ಬಾರ್ದು ಕಣ ಅಂತ ನಾನು. ಅಲ್ವಾ ನೀವು ಎಂಗೇಜ್ಮೆಂಟ್ ಆದ ನಂತರ ಅವ್ರ ಎಂಗೇಜ್ ಸ್ಟಾರ್ಟ್ ಆಗಿಲ್ಲ. ಇವಾಗ ತಗೋ ಫ್ಯಾಮ್. ಇವಾಗ ಇವರು ಫಾಲೋವರ್ಸ್ ಇವರೆಲ್ಲ ವಿಡಿಯೋಸ್ ಎಲ್ಲ ನೋಡ್ತಿದ್ರಂತೆ. ಇಲ್ಲಿ ಮದ್ವೆದು ಶೂಟ್ ನಡೆಯುವಾಗ ಬಂದ್ರು ಫೋಟೋ ತೆಗೀರಿ ಅಂತ. ಇಲ್ಲೇ ಕೆಲಸ ಮಾಡ್ತಾರೆ ಅಂತೆ, ಸ್ಟಾಫ್ಸ್ ಅಂತ ಇವರೆಲ್ಲ. ಯಾರು ಸಣ್ಣ ಅಕ್ಕ ಹೇಳಿದ್ಯಾಕ ಕೈ ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಈ ತರ ಕೊಡ್ತೀನಿ, ಅವ್ರು ರಿಂಗ್ ಹಾಕೋಕೆ. ಓ ಅದಕ್ಕ ಕೈ ಕೊಡ್ತೀರ ಅಂದಿದ ತಕ್ಷಣ ಭಯ ಆಗೋಯ್ತಲ್ಲ ಅಕ್ಕ. ಹಿಡಿತಾ ಇದೀನಿ ಬ್ರೋ. ಹೆಂಗಿತ್ತು ಇವಾಗ ವಿಡಿಯೋ? ಚೆನ್ನಾಗಿತ್ತು. ವೆದರ್ ಹೆಂಗಿತ್ತು? ವೆದರ್ ಅನ್ಕೊಂಡ ತರ ಸಿಕ್ತು, ಅದೊಂದು ಸ್ವಲ್ಪ ಖುಷಿ ಆಗ್ತಿದೆ. ಸೊ ಅದಕ್ಕಿಂತ ಖುಷಿ ನಂಗೆ ಮುಂದೆ ನೋಡಿದ್ರಲ್ಲಿ. ಹೌದು, ಮುನ್ನೋರು ಇದು ಬರಲ್ಲ. ಯಾಕೆ? ಯಾಕೆ ಅವ್ರಿಗೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಸೆಟ್ ಆಗಿದೆ. ಅವ್ರಂತ ಅವ್ರಲ್ಲ, ಅವ್ರ ಹೆಸರು ಹೌದಾ? ಸಾನ್ವಿ. ಅವ್ರ ಹೆಂಗೆ ಅಂತ ನಂಗೆ ಗೊತ್ತು. ಸನ್ನು ಅಲ್ಲ, ಸಾನಿ ಸಾನ್ವಿ. ಇಲ್ಲ, ಸನ್ನು ಅಲ್ಲ, ಧನುಶ್ರೀ. ಧನುಶ್ರೀ ಜೊತೆ ಧನುಶ್ರೀ ಅವ್ರ ಜೊತೆ ಈಗ ನೆಕ್ಸ್ಟ್ ಇನ್ನೊಂದು ಮದ್ವೆ. ಹಾ ಹೌದು. ಮಾತಾಡ್ಸಿದ್ರಾ? ಇವ್ಯೋ ಬೇಜಾನ್ ಸಾಕು, ಹಂಗಂದ್ರೆ ಎಂಗೇಜ್ಮೆಂಟ್ ಮುಗಿಸ್ಬಿಡೋಣ. ಏ ಬರಂಗಿಲ್ಲ, ಯಾಕೆ? ಫೈನಲಿ ಸಣ್ಣ ಅಕ್ಕ ಬಂದು ಸ್ವಲ್ಪ ಹಿಂದೆ ತಿರುಗಿ ಬ್ರೋ. ಹಿಂದಕ್ಕೆ ತಿರುಗ್ಬೇಕಾ? ಹಿಂದೆ ತಿರುಗಿ ತಿರುಗಿ. ಸೂಪರ್. ಎಸ್ ಎಸ್ ಗೈಸ್, ಫೈನಲಿ ತುಂಬಾ ದಿನ ಆದ್ಮೇಲೆ ಇವಾಗ ಮೀಟ್ ಆಗ್ತಾರೆ. ತುಂಬಾ ದಿನ ಅನ್ನಕ್ಕೆ ಒಂದ್ 3-4 ದಿನ ಅಷ್ಟೇ. ತುಂಬಾ ದಿನನೇ ಆದ್ಮೇಲೆ ತುಂಬಾ ಮೀಟ್ ಆಗ್ತಾರೆ ಗೈಸ್. 11-12 ಡೇಸ್ ಆಯ್ತು ಬ್ರೋ ನೋಡಿ. ಹೌದಾ? ಚೆನ್ನಾಗಿ ಹೆಂಗ ಅನಿಸ್ತಾ ಇದೆ? ಎಷ್ಟ್ ದಿನ ಆಯ್ತು ನೋಡಿ ಗೈಸ್. ಒಂದು 2-3 ವರ್ಷ. ಅಳ್ಬೇಡಿ ಮತ್ತೆ ಮೇಕಪ್ ಆಗ್ಬಿಡುತ್ತೆ. ಆಯ್ತಂತೆ ಸಣ್ಣಗೆ. 2-3 ವರ್ಷ ಜಾಸ್ತಿ ಬೇಕಾದ್ರೆ ನಡಕ್ತಿದೆ ನಾನು. ಚೆನ್ನಾಗಿ ಕಾಣಿಸ್ತಿದ್ದೀರಾ ಆಯ್ತಾ? ದೃಷ್ಟಿ ತೆಗಿಬೇಕು. ನೀನು ತೆಗಿ ಮುಂದೆ. ದೃಷ್ಟಿ ಬ್ರೋ. ಫಾರ್ಮಲ್ಸ್ ಹಾಕೊಂಡಿದ್ದಾರೆ ಹೀರೋ. ಕೈ ಸಣ್ಣ ಧನುಶ್ರೀ ಅಂತ ಬರ್ದವ್ರೆ. ಗೈಸ್ ಅದೇ ಮತ್ತೆ ಹೇಳಿದ್ದು, ಸಣ್ಣ ಅಂತ ಒಂದ್ ಹುಡುಗಿ ಎಂಗೇಜ್ಮೆಂಟ್ಗೆ, ಧನುಶ್ರೀ ಅಂತ ಮದ್ವೆಗೆ. ನಾನು ಅನ್ಕೊಂಡಿದ್ದೆ ಗೊತ್ತಾ? ಬೇರೆ ಬೇರೆ ಹುಡುಗಿರು ಇಲ್ಲ, ಧನುಶ್ರೀ ಅಂತ. ಸೊ ಹಂಗೆ ಹಾಕೊಂಡಿದ್ದೀರಾ? ಬ್ರೋ ಅದನ್ನೇ ಹೇಳಿದೀನಿ ಬ್ರೋ. ಆಯ್ತಾ? ನಮ್ಮ ಆಸೆ ಎಲ್ಲ ನೆರವೇರ್ತಿದೆ. ನಮ್ಮ ಮದುವೆ ಆಯ್ತಿದ್ದೀವಿ. ಎಷ್ಟು ಖುಷಿ ಆಗ್ತಿದೆ. ಗೈಸ್ ತುಂಬಾ ವರ್ಷದ ಆಸೆ ಇತ್ತು ಗೈಸ್ ಇಲ್ಲಿ ಆಗ್ಬೇಕು ಅಂತ. ಅಂದ್ರೆ ತುಂಬಾ ಮನ್ಸು, ಅಂದ್ರೆ 1-1.5 ವರ್ಷನೇ ಆಯ್ತು. ಸೊ ಖುಷಿ ಆಗ್ತಿದೆ. ಮುಗೀತು. ಮಾಡ್ಸಕ್ಕಾಗಲ್ಲ ನಾವು. ಬೇಗ ಬೇಗ ಬನ್ನಿ, ಮೇಕಪ್ ಹೊತ್ಕೊಂಡ್ಬಿಡ್ತದೆ. ಹತ್ಕೊಂಡ್ಬಿಡ್ತು. ಅದಕ್ಕೆ ಹೇಳಿದ್ದು. ಪರವಾಗಿಲ್ಲ ಅಲ್ಲ? ಲಿಪ್ಟಿಕ್ ಅದು. ಓ ಕಾವಲ್. ಫ್ಯಾಮ್ ಇವಾಗ ಎಂಗೇಜ್ಮೆಂಟ್ಗೆ ಓಡ್ತಾ ಇದ್ದಾರೆ ಎಲ್ರು. ನಮ್ಮ ಇನ್ನೊಬ್ರು ಮತ್ತೆ ಸಣ್ಣ ಅಕ್ಕ ರೆಡಿ ಆಗ್ತಾ ಇದ್ದಾರೆ. ಅವ್ರು ರೆಡಿ ಆಗಿದ ತಕ್ಷಣನೇ ಅವರು ಬರ್ತಾರೆ. ಇವಾಗ ರಿಂಗ್ ಚೇಂಜ್ ಮಾಡ್ಕೊಂಡು ಎಂಗೇಜ್ಮೆಂಟ್ನ ಮಾಡ್ತಾರೆ. ನೋಡೋಣ ಬನ್ನಿ. ಗೈಸ್ ನಮ್ಮ ಮದುವೆ ಮಾಡಿಸ್ಕೊಡ್ತಾ ಇರೋದು ನನ್ನ ಕಾಲೇಜ್ ಫ್ರೆಂಡು ಮನೋಜ್ ಅಂತ. ಸೊ ಅವನೇ ಇವಾಗ ಅರ್ಚಕರಾಗಿ ಬಂದಿದ್ದಾನೆ ನಮ್ಮ ಮದುವೆ ಮಾಡಿಸೋದಕ್ಕೆ. ಫೈನಲಿ ಎಂಗೇಜ್ಮೆಂಟ್ ರಿಂಗ್ ನ ಹೆಂಗಿದೆ ಅಂತ ಕಮೆಂಟ್ ಮಾಡ್ಬಿಡಿ. ಹೆಂಗೆ ನೋಡಿ ಗಾಯ್ಸ್ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಸಣ್ಣಗೆ ಹಾಕೋದು ಮೂನ್ನ. ಸೊ ಸಣ್ಣ ನನಗೆ ಸಣ್ಣ ಹಾಕ್ತಾರೆ. ಸೊ ಆ ರಿಂಗ್ನು ಕೂಡ ತೋರಿಸ್ತಾರೆ ನೋಡಿ ಬ್ರೋ. ಏನಂದ್ರೆ ಇದು ನನ್ನ ಫ್ರೆಂಡು ಕಾಲೇಜಲ್ಲಿ ನೋಡಿ, ಅವನೇ ನಮ್ಮ ಮದುವೆ ಮಾಡ್ಸಕ್ ಬರ್ತಾನೆ ಅಂತ ನಮ್ಮ ಕಾಲೇಜಲ್ಲಿ ನನಗೆ ಗೊತ್ತಿರ್ಲಿಲ್ಲ. ಅದೇ ರಿಯಾಲಿಟಿ. ಪೂಜಾರಿ ಹಂಗೆ ಹಿಂಗೆ ಅಂತ ಆಡ್ಕೋತಾ ಇದ್ವಿ. ಇವಾಗ ನೋಡಿದ್ರೆ ಅವನೇ ನನ್ನ ಮದುವೆ ಮಾಡಿಸ್ತಾರೆ ಬ್ರೋ. ಶಾಕ್ ಆಯ್ತೈತೆ ಅಲ್ಲ?
ಅದಕ್ಕೆ ಯಾರ ಕಾಲು ಎಳಿಬಾರ್ದು ಅಂತ ಅವನ್ನ ನೋಡಿ ಇವತ್ತು ನನಗೆ ಗೊತ್ತಾಯ್ತು. ಅದಕ್ಕೆ ನೀವು ಯಾರಾದ್ರೂ ಹಂಗ್ ಮಾಡೋದಿದ್ರೆ ಕಾಲೇಜ್ ಟೈಮಲ್ಲಿ ರೇಗಿಸ್ತಾ ಇದ್ವಿ. ಮತ್ತೆ ಆಮೇಲೆ ಮದುವೆ ಮಾಡ್ಸಲ್ಲ ಅಂದ್ರೆ ಮದ್ವೆನ ಲೇಟ್ ಆಗಿ ಮಾಡಿದ್ರೆ ಸೈಡ್ ಇಟ್ಕೊಂಡಿಲ್ಲ ಸದ್ಯ ಅವನು ಬಂದು ಮಾಡ್ಕೊಡ್ತಾವನೆ. ಅಲ್ಲ ಬೇರೆಯವರು ಅಲ್ಲ ಹಾಗಲ್ಲ. ಇವನು ಆಡ್ಕೊಂಡಿದ್ದಾನಲ್ಲ 1 to ಡಬಲ್ ಕುತ್ಕೊಳ್ಳೋದು ಸಂಭಾವನೆ. ಹೌದು ನೋಡಿ ಫ್ಯಾಮ್ ರಿಂಗು ಇದು ಸಣ್ಣ ನೋಡಿ ಸಣ್ಣ ಹೆಂಗಿದೆ ಅಂತ ಕಮೆಂಟ್ ಮಾಡ್ಬಿಡಿ. ಹಂಗೆ ಅಕ್ಕ ಅಕ್ಕ ಹುಡುಗಿರ್ ಫ್ಯಾನ್ಸೇ ಬರ್ತಾವ್ರಲ್ಲ ಅಕ್ಕ. ತುಂಬಾ ಜನ ಹುಡುಗಿರೇ ಫ್ಯಾನ್ಸ್ ಇರ್ತಾರಲ್ಲ. ಗೊತ್ತಿಲ್ವಾ? ಮುನ್ನುಗೆ ಅಲ್ವಾ ಹುಡುಗಿರ್ ಫ್ಯಾನ್ಸ್ ಮುನ್ನುಗೆ ಜಾಸ್ತಿ ಅಪ್ಪ ನಮ್ಮ ಹೀರೋಗೆ. ಹೌದಲ್ಲ? ಇಬ್ರು ಫೈನಲಿ ಇವಾಗ ಸ್ಟೇಜ್ ಮೇಲೆ ಹೋಗ್ತಾವ್ರೆ. ಫೈನಲಿ ಇವಾಗ ಪ್ರಿಪೇರ್ ಆಯ್ತು, ಎಲ್ಲಾನು ರೆಡಿ ಆಗಿ ಇವಾಗ ದಾರೇನ ಸ್ಟಾರ್ಟ್ ಮಾಡ್ತಾರೆ. ರಿಂಗ್ನ ಚೇಂಜ್ ಮಾಡ್ಕೊಂಡು ಎಂಗೇಜ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೋಡೋಣ ಬನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಭೋದೆ ವಿಧಿ ಮರೋಪಸ್ಮಂ ಕರ್ಮಃ ಕ್ಲೇಶವಿಘ್ನಗತ ಯಾವತ್ ಕರ್ಮ ಸಮಾಪ್ಯಸ್ಯ ತಾವತ್ ಸುಸ್ಥಿರೋ ಭವ. ಋಣ್ವನ್ನೋತಮಸ್ಯೆ ದಸಾಧನಂ ಅಸ್ಮಿನ್ ಇಷ್ಟದೇವತಾ ಕುಲದೇವತಾ ಸಿದ್ಧಪ್ಪಾದೇ ಸಮೇತ ಮಹಾಗಣಪತಿ ದೇವತಾಭ್ಯೋ ನಮಃ. ಮನೋರಥಾನ್ ಪ್ರಾರ್ಥಯಾಮಿ. ನೀವು 3 ಜನ ಕಲಶ ಕನ್ನಡಿ ಹತ್ರ ಹಾಕಿ, ನೀವು 3 ಜನ ಕಲಶ ಕನ್ನಡಿ ಹತ್ರ ಹಾಕ್ಬಿಟ್ಟು ನಮಸ್ಕಾರವನ್ನು ಮಾಡ್ಕೊಂಡು ಕೂತ್ಕೊಂಡ್ಬಿಡಿ. ಭೂತಂ ಮಮ ಪೂರ್ವ ಸಂಕಲ್ಪಿತ ಪ್ರಕಾರೇಣ ಇಷ್ಟದೇವತಾ ಕುಲದೇವತಾ ಆರಾಧನಾ ಪೂರ್ವಕ ನಿಶ್ಚಿತಾರ್ಥ ಮಹೋತ್ಸವ. ಬನ್ನಿ ಚೂರು ಮುಂದೆ ಒಂದು ಚೂರ್ಕಿ ಕೈ ಇಟ್ಕೊಳ್ಳಿ. ಹಂಗೆ ಹಾರ ಇಟ್ಕೊಳ್ಳಿ ಅಮ್ಮ. ಹಂಗೆ ಇಟ್ಕೊಳ್ಳಿ. ಕೈ 1 2 3 ಆಕ್ಷನ್. ಓಂ ನಮೋ ನಮೋ ಭಗವತಿ ಜಾಯಮಾನಾನ್ ಕೇತುರ್ಷಸಾಮಿ ಚಕ್ರೇ ಹಂಗೆ ಇಟ್ಕೊಳ್ಳಿ. ನೋಡಿ ನೋಡಿ ಹತ್ರ ಬನ್ನಿ. ಕಟ್ಟಾಯ್ತಾ? ಹಂಗೆ ರೀ ಹಲಾರ್ದಾಯ್ತಾ? ಓಕೆ ರೆಡಿ. ಹಾಗೆ ನೋಡಿ ಈ ಕಡೆ ನೋಡಿ. ಹಂಗೆ ಹಾಕಂದ್ರೆ ಮಾಡ್ತಾ ಕ್ಯಾಮ್ರಾ ನೋಡಿ ಮುಂದೆ. ಈ ಕ್ಯಾಮ್ರಾ ನೋಡಿ. ಗೈಸ್ ಫೈನಲಿ ಸಣ್ಣ ಮುನ್ನ ಎಂಗೇಜ್ಮೆಂಟ್ ಆಯಿತು. ನೀವು ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾನೇ ಖುಷಿ ಆಯಿತು. ನಿಮ್ಮ ಕಮೆಂಟ್ ಎಲ್ಲ ನೋಡ್ತಾ ಇರ್ತೀವಿ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯಿತು. ನೆಕ್ಸ್ಟ್ ವ್ಲಾಗು ಮುಹೂರ್ತದ ವ್ಲಾಗು, ಅದು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲೇ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರೂ ಅದೇ ವ್ಲಾಗಾಗ ಕಾಯ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಿಸ್ ಮಾಡದೆ ವಾಚ್ ಮಾಡಿ. ನೆಕ್ಸ್ಟ್ ಮುಹೂರ್ತದ ವ್ಲಾಗ್ ಬರುತ್ತೆ. ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು